Hi my dear future doctors, hope you are preparing well for upcoming NEET 2026 exam. It's knocking the door already. So ಈ ವಿಡಿಯೋದಲ್ಲಿ ಮಕ್ಕಳಿಗೆ ನಾನು ಕಂಪ್ಲೀಟ್ ಗೈಡೆನ್ಸ್ ಏನು ಅಂತಂದರೆ ಕರ್ನಾಟಕದ MBBS ಕಾಲೇಜಸ್ಸಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಹೇಗಿರುತ್ತೆ, ಟಾಪ್ 10 ಗೌರ್ಮೆಂಟ್ ಕಾಲೇಜಸ್ ಯಾವುದಿದೆ, ದೆನ್ ಕಟ್ ಆಫ್ ಸ್ಕೋರ್ ಏನಾಗಿರಬೇಕು, ದೆನ್ ನಿಮ್ಮ ಸ್ಕೋರ್ ಎಷ್ಟಿರಬೇಕು, ಏಮ್ ಎಷ್ಟಿರಬೇಕು, ಹಾಗೆ ರ್ಯಾಂಕ್ ಎಷ್ಟಿರಬೇಕು, ಹಾಗೆ ಫೀಸ್ ಎಷ್ಟಿರುತ್ತೆ ಅಂತಂದೇಳಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಬರೋಣ. ಸೊ ವೆಲ್ಕಮ್ ಟು PW NEET ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಹಿಯರ್ ಸೊ ದೀಸ್ ಆರ್ ಯು ಗೈಸ್, ಮೈ ಡಿಯರ್ ಫ್ಯೂಚರ್ ಡಾಕ್ಟರ್ಸ್. ಓಕೆ, ಸೊ ಇನ್ನು ಕೆಲವೇ ತಿಂಗಳಲ್ಲಿ ನಿಮ್ಮ ಅಟೈರ್ ಈ ರೀತಿ ಇರುತ್ತೆ, ನೀವು ಈ ರೀತಿ ಹಾಕೊಂಡು ಓಡಾಡ್ತಿರ್ತೀರ. ಸೊ ಐ ವಾಂಟ್ ಟು ಸಿ ಯು ಇನ್ ದಿಸ್ ಅಟೈರ್ ಸೂನ್, ರೈಟ್? ಸೊ ಅದಕ್ಕೆ ನೀವು ಈಗ ಸೀಟ್ ಮ್ಯಾಟ್ರಿಕ್ಸ್ ತಿಳ್ಕೊಳ್ಳಿ. ನಿಮಗೆ ಒಂದು ಇಟ್ಸ್ ಲೈಕ್ ಸ್ಮಾಲ್ ಮೋಟಿವೇಶನ್ ಇದ್ದಂಗೆ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ಪ್ರಿಪೇರ್ ಆಗಲಿಕ್ಕೆ. ಸೊ ನೋಡಿ ಮಕ್ಕಳೇ, ಇಲ್ಲಿ ನೀವು ಗಮನ ಇಟ್ಕೋಬೇಕಾಗಿರೋದು ಏನಂದರೆ, ಟೋಟಲ್ ಆಗಿ 12,000 ಟೋಟಲ್ ಸೀಟ್ಸ್ ಇದೆ. ಕರ್ನಾಟಕ ಸ್ಟೂಡೆಂಟ್ಸ್ ಆರ್ ವೆರಿ ಲಕ್ಕಿ. ನಾವು ನಮ್ಮ ಕರ್ನಾಡಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ನೀವೆಲ್ಲ ಏನಿದ್ದೀರಾ ತುಂಬ ಲಕ್ಕಿ ಇದ್ದೀರಾ. ಯಾಕಂದರೆ ಯು ಆರ್ ಸಿಟ್ಟಿಂಗ್ ಆನ್ ಅ ಗೋಲ್ಡ್ ಮೈನ್. ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲಿ ಜಾಸ್ತಿ ಮೆಡಿಕಲ್ ಕಾಲೇಜಸ್ ಸೀಟ್ಸ್ ಇದೆ ಅಂತಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಕರುನಾಡು. ಸೊ ಅದು ನಮಗೆ ಒಂದು ಹೆಮ್ಮೆ, ಹೌದಾ? ತುಂಬ ಆಪರ್ಚುನಿಟೀಸ್ ಇದೆ, ಮೀನ್ಸ್ ತುಂಬ ಸೀಟ್ಸ್ ಇದೆ. ಫಸ್ಟ್ ನೀವು ಯಾವ್ಯಾವ ರೀತಿ ಸೀಟ್ಸ್ ಇರುತ್ತೆ ಅಂತಂದೇಳಿ ತಿಳ್ಕೊಬೇಕಾಗತ್ತೆ. ಸೊ ನೋಡಿ ಮಕ್ಕಳೇ, ಟೋಟಲ್ ಆಗಿ ನಾನು ಎಂತ ಹೇಳಿದೆ, 12,000 ಸೀಟ್ಸ್ ಇದೆ. ದಟ್ ಈಸ್ ಅಪ್ರಾಕ್ಸಿಮೇಟ್ 11,500 to 12,000 ಸೀಟ್ಸ್ ಇದೆ. ಇದರಲ್ಲಿ ಮತ್ತೆ ಬೇರೆ ಬೇರೆ ಥರ ಡಿವೈಡ್ ಮಾಡ್ತಾರೆ. ಯಾವ ರೀತಿ? ಪ್ಯೂರ್ ಗೌರ್ಮೆಂಟ್ ಇರ್ಬೋದು, ಸೆಮಿ ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಕಾಲೇಜಸ್ ಇರುತ್ತೆ, ಮತ್ತು ಡೀಮ್ಡ್ ಯೂನಿವರ್ಸಿಟೀಸ್ ಇರುತ್ತೆ. ಸೊ ಅದರಲ್ಲಿ ಎಷ್ಟೆಷ್ಟಿದೆ ಅಂತಂದೇಳಿ ನೋಡೋದಾದರೆ, ಸೊ ಹಿಯರ್ ಯು ನೀಡ್ ಟು ಫೋಕಸ್ ಆನ್ ದಿಸ್ ಆಸ್ಪೆಕ್ಟ್ ಮಕ್ಕಳೇ. ದಿಸ್ ಒನ್, ಯೋರ್ ಗೋಲ್ ಶುಡ್ ಬಿ ದಿಸ್ ಒನ್. ನೋಡಿ, ಪ್ಯೂರ್ ಗೌರ್ಮೆಂಟ್ ಸೀಟ್ಸ್ ದಟ್ ಈಸ್ GMCs ಎಷ್ಟಿದೆ ಅಂತಂದರೆ ಔಟ್ ಆಫ್ 12,000 ಅರೌಂಡ್ 3,500 ಬರುತ್ತೆ. ಬಟ್ ಅದರಲ್ಲಿ 85% ಕರ್ನಾಟಕ ಸ್ಟೂಡೆಂಟ್ಸಿಗೆ ಅಂತಲೇ ಫಿಕ್ಸ್ ಇರುತ್ತೆ. ಓಕೆನಾ? ಇನ್ನು ಮಿಕ್ಕಿದ್ದು ಬೇರೆ ಸ್ಟೇಟಿನ ಸ್ಟೂಡೆಂಟ್ಸ್, ಬೇರೆ ದೇಶದ ಸ್ಟೂಡೆಂಟ್ಸ್ ಬಂದು ಸ್ಟಡಿ ಮಾಡ್ತಾರೆ. ಬಟ್ ಕರ್ನಾಟಕ ಸ್ಟೂಡೆಂಟ್ಸಿಗೆ ಅಂತಂದೇಳಿ ಇರುವಂಥದ್ದು 85% ಇರುತ್ತೆ ಮಕ್ಕಳೇ. ಸೊ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ 2,975 ಸೀಟ್ಸ್ ಇದೆ. ಓಕೆ, ಸೊ ದಿಸ್ ಈಸ್ ದ ಡೇಟಾ ಆಫ್ ಲಾಸ್ಟ್ ಇಯರ್. ಈಗ ಮತ್ತೆ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಮತ್ತೆ ಇನ್ನೊಂದ್ಸರಿ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರಲ್ಲ, ಆವಾಗ ನಿಮಗೆ ಟೋಟಲ್ ಸೀಟ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಅಪ್ರಾಕ್ಸಿಮೇಟ್, ಅರೌಂಡ್ ಇಷ್ಟೇ ಇರುತ್ತೆ. ಏನೋ ಒಂದು +5 -5 ಈ ರೀತಿ ಆಗ್ಬೋದು. ಓಕೆನಾ? ಸೊ +5ನೇ ಆಗುತ್ತೆ, ಮೈನಸ್ ಮಾಡಲ್ಲ, ಇನ್ಕ್ರೀಸ್ ಮಾಡ್ಬೋದು ಸೀಟ್ಸ್. ಓಕೆನಾ? ಸೊ ದಿಸ್ ವಿಲ್ ಬಿ ಅಪ್ರಾಕ್ಸಿಮೇಟ್ ಸೀಟ್ ಮ್ಯಾಟ್ರಿಕ್ಸ್. ಓಕೆನಾ? ಸೊ ಇಷ್ಟು ಸೀಟ್ಸ್ ಇರುತ್ತೆ. ದೆನ್ ಇಲ್ಲಿ ಯಾಕೆ ಇದೇ ಕಾಲೇಜಸ್ಗೆ ಫೋಕಸ್ ಮಾಡಬೇಕು, ಗೌರ್ಮೆಂಟ್ ಕಾಲೇಜಸ್ಗೆ ಅಂತಂದರೆ, ಫಸ್ಟ್ ಆಸ್ಪೆಕ್ಟ್ ಫೀಸ್ ಮಕ್ಕಳೇ. 1 ಇಯರಿನ ಫೀಸು ಅರೌಂಡ್ 70,000 ಕಾಲೇಜ್ ಫೀಸ್ ಆಗಿರುತ್ತೆ. ಎಲ್ಲದೂ ಅಷ್ಟೇ, ಹಾಸ್ಟೆಲ್ ಫೀಸ್ ಮತ್ತೆ ಬೇರೆ ಇರುತ್ತೆ, ಕಾಲೇಜ್ ಫೀಸ್ ಅಷ್ಟೇ. ದಟ್ ಈಸ್ 70,000 ಗೌರ್ಮೆಂಟ್ ಕಾಲೇಜಸಲ್ಲಿ ಇರುತ್ತೆ 1 ಇಯರ್ಗೆ ಅರೌಂಡ್ ಅಪ್ರಾಕ್ಸಿಮೇಟ್. ಓಕೆನಾ? ಸೊ ದಟ್ ಈಸ್ ಅ ಮೇನ್ ಬೆನಿಫಿಟ್. ನೀವು ಇಲ್ಲಿ ಫೋಕಸ್ ಮಾಡಬೇಕಾಗಿರೋಂಥದ್ದು. ಸೊ ಈ ಕಾಲೇಜಸ್ಗೆ ಎಂಟರ್ ಆಗಬೇಕು ಅಂದರೆ ನಿಮಗೆ ಸ್ಕೋರ್ ಎಷ್ಟೆಷ್ಟು ಇರಬೇಕು ಅಂತ ಹೇಳಿ ಮತ್ತೆ ನಾನು ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ಈಗ ನೋಡಿ ಯಾವ್ಯಾವ ಥರ ಕಾಲೇಜಸ್ ಇದೆ ಅಂತ. ದೆನ್ ಸೆಕೆಂಡ್ ಒನ್ ಯಾವುದು ಅಂತ ಅಂದರೆ, ಇಲ್ಲಿ ಓಕೆ, ಸೊ ಸೆಕೆಂಡ್ ಆಸ್ಪೆಕ್ಟ್ ಯಾವುದು ಅಂತ ಅಂದರೆ, ಪ್ರೈವೇಟ್ ಕಾಲೇಜ್ ಇರುತ್ತೆ. ಓಕೆನಾ? ಸೊ ಅದರಲ್ಲಿ ಮತ್ತೆ ಗೌರ್ಮೆಂಟ್ ಸೀಟ್ಸ್ ಕೂಡ ಕೊಡ್ತಾರೆ. ಅಂದರೆ ಒಳ್ಳೊಳ್ಳೆ ಟಾಪ್ ಪ್ರೈವೇಟ್ ಕಾಲೇಜಸ್ ಇರುತ್ತೆ, ಅದರಲ್ಲಿನೇ ಮತ್ತೆ ಗೌರ್ಮೆಂಟ್ ಸೀಟ್ಸ್ನು ಕೂಡ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಅಂಥದ್ದು ಎಷ್ಟು ಅಂತ ಅಂದರೆ, ಸೊ ಟೋಟಲ್ ಆಗಿ ಸೆಮಿ ಗೌರ್ಮೆಂಟ್ ಸೀಟ್ಸ್ ಇರುತ್ತೆ. ನೋಡಿ, ಟಾಪ್ ಪ್ರೈವೇಟ್ ಕಾಲೇಜಸಲ್ಲಿ ಕಡಿಮೆ ಫೀಸಲ್ಲಿ ನಿಮಗೆ ಏನು ಸಿಗುತ್ತೆ ಅಂತಂದರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ಅರೌಂಡ್ 1.25 ಲಕ್ಷ ಫೀಸ್ ಪೇ ಮಾಡಬೇಕಾಗುತ್ತೆ ನೀವು. ಓಕೆ, ದೆನ್ ಥರ್ಡ್ ಯಾವುದು ಅಂತಂದರೆ ಕಂಪ್ಲೀಟ್ ಪ್ರೈವೇಟ್. ಇಲ್ಲಿ ದಟ್ ಈಸ್ ನೀಟ್ ಎಕ್ಸಾಮಿನ ಸ್ಕೋರ್ ಏನು ಮ್ಯಾಟರ್ ಆಗಲ್ಲ. ಓಕೆ, ಎಕ್ಸಾಮ್ ಅಪಿಯರ್ ಆದರೆ ಸಾಕು, ಕಂಪ್ಲೀಟ್ ಹಣ ಕೊಟ್ಬಿಟ್ಟು ರಿಚ್ ಕಿಡ್ಸ್ ಎಲ್ಲ ಈ ಕಾಲೇಜಸ್ಸಿಗೆ ಜಾಯಿನ್ ಆಗ್ಬೋದು. ದಟ್ ಈಸ್ ಕಂಪ್ಲೀಟ್ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್. ಇಲ್ಲಿ ಎಷ್ಟಾಗುತ್ತೆ ಅಂತಂದರೆ 11ರಿಂದ 12 ಲಕ್ಷ ಫೀ ಪೇ ಮಾಡಬೇಕಾಗುತ್ತೆ. ದೆನ್ ಇನ್ನೊಂದು ಬಂದುಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ಇಲ್ಲದೆ ಇರೋದು, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ರನ್ ಮಾಡ್ತಿರುವಂತಹ ಡೀಮ್ಡ್ ಯೂನಿವರ್ಸಿಟೀಸ್ಗಳು ಇರ್ತವೆ. ಇದರಲ್ಲಿ ತುಂಬಾ ಜಾಸ್ತಿ ಫೀಸ್ ಇರುತ್ತೆ. ಸೊ ಲೈಕ್ ಯಾವುದಾವುದನ್ನೇ ನೋಡಿ, KMC, ಮಣಿಪಾಲ್ ಆಗಿರ್ಬೋದು, GSS ಮೈಸೂರು ಆಗಿರ್ಬೋದು, ಇದೆಲ್ಲ ಡೀಮ್ಡ್ ಯೂನಿವರ್ಸಿಟೀಸ್. ಸೊ ಇಲ್ಲಿ ನಿಮಗೆ ಮೋರ್ ದ್ಯಾನ್
18 lakh ಫೀಸ್ ಇರುತ್ತೆ. ಓಕೆನಾ? ಸೊ ಇದು ಆಕ್ಚುಲ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ ಇರುವಂಥದ್ದು. ಈಗ ನಾವು ಟಾಪ್ 10 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ನೋಡೋಣ ಕರ್ನಾಟಕದಲ್ಲಿ. ಅದರಲ್ಲಿ ಯಾವ್ಯಾವ ರೀತಿ ಸೀಟ್ಸ್ ಇರುತ್ತೆ, ಎಷ್ಟೆಷ್ಟು ಸೀಟ್ಸ್ ಇರುತ್ತೆ, ಓಕೆನಾ? ದೆನ್ ನಿಮಗೆ ಬೇಕಾಗಿರುವಂಥ ರ್ಯಾಂಕ್ ಯಾವುದು ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ಸೊ ಇಲ್ಲಿ ನೋಡಿ ಮಕ್ಕಳೇ, ಫಸ್ಟ್ ರ್ಯಾಂಕಲ್ಲಿ ಇರುವಂಥದ್ದು ಯಾವುದು ಅಂತಂದರೆ BMCRI, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರುವಂಥದ್ದು. ಸೊ ಇಲ್ಲಿ ನೀವು ಎಂಟರ್ ಆಗಬೇಕು ಅಂದರೆ ನಿಮ್ಮ ಟಾರ್ಗೆಟ್ ಸ್ಕೋರ್ 685+. ಸೊ ಸಿ ಮಕ್ಕಳೇ, ಒಂದು ಗಮನದಲ್ಲಿ ಇಟ್ಕೊಳ್ಳಿ, ನಾನು ಹೇಳ್ತಾ ಇರೋದು ದಿಸ್ ಇಸ್ ಫಾರ್ ಜನರಲ್ ಮೆರಿಟ್. ಓಕೆನಾ? ಸೊ ಅದೇ ನಿಮಗೆ ಸ್ಪೆಷಲ್ ರಿಸರ್ವೇಷನ್ ಇದೆ, ಕೋಟಾ ಇದೆ ಅಂತಂದರೆ 10-15 ಮಾರ್ಕ್ಸ್ ಏನಾಗ್ಬೋದು, ಇದಕ್ಕಿಂತ ನೀವು ಕಡಿಮೆ ಸ್ಕೋರ್ ಮಾಡ್ಬೋದು. ಓಕೆನಾ? ಸೊ 10 to 15 ಮಾರ್ಕ್ಸ್ ವೇರಿ ಆಗುತ್ತೆ. ನೀವು ಕಡಿಮೆ ಸ್ಕೋರ್ ಮಾಡಿದ್ರೂ ಇಂಥ ಕಾಲೇಜಸಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಸೊ ದಿಸ್ ಇಸ್ ಫಾರ್ ಜನರಲ್ ಮೆರಿಟ್. ಯಾವುದೇ ಜನರಲ್ ಮೆರಿಟ್ ನಾನು ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕಿಂತ ಒಂದು 10-15 ಮಾರ್ಕ್ಸ್ ನೀವು ಕಡಿಮೆ ಅಂತ ಹೇಳಿ ಅನ್ಕೊಳ್ಳಿ. ಓಕೆನಾ? ಸೊ ಅಷ್ಟೇ ಇರುತ್ತೆ. ಮತ್ತು ರ್ಯಾಂಕ್ ಎಷ್ಟಿರಬೇಕು, ಆಲ್ ಇಂಡಿಯಾ ರ್ಯಾಂಕ್ ಎಷ್ಟಿರಬೇಕು, AIR 2100 to 4500 ನಿಮಗೆ ಇರಬೇಕಾಗುತ್ತೆ. ದೆನ್ ಆ್ಯನ್ಯುವಲ್ ಫೀ ನೋಡಿ, ಎಲ್ಲದೂ 70K ಒಳಗಡೆ ನಿಮಗೆ ಬಂದ್ಬಿಡುತ್ತೆ. ಓಕೆನಾ? ದೆನ್ ಟೋಟಲ್ ಇರೋದು ಮಕ್ಕಳಿಗೆ 250 ಸೀಟ್ಸ್ ಇದೆ. 85% ಯಾವುದಕ್ಕೆ ಬರುತ್ತೆ ಅಂದರೆ ಕರ್ನಾಟಕ ಮಕ್ಕಳಿಗೆ ಅಂತಲೇ ರಿಸರ್ವ್ ಮಾಡಿರ್ತಾರೆ. ಸೊ ಅದು ಎಷ್ಟು ಅಂತಂದರೆ 212. ಅದೇ ರೀತಿ ಸೆಕೆಂಡ್ ಯಾವುದು ಅಂತಂದರೆ ಮೈಸೂರಲ್ಲಿರುವಂತಹ ಮೆಡಿಕಲ್ ಕಾಲೇಜ್. ಇಲ್ಲಿ ನೋಡಿ ಟಾರ್ಗೆಟ್ ಸ್ಕೋರ್ ಎಷ್ಟಾಗಿರಬೇಕು, 665+. ಓಕೆ? ಸೊ ನೀವು ಯಾರೇ ಸ್ಟೂಡೆಂಟ್ ಆಗಿರ್ಬೋದು, ಜನರಲ್ ಮೆರಿಟ್ ಅಂತಲೇ ನಾನು ಹೇಳ್ತಾ ಇಲ್ಲ, ಯಾವುದೇ ಸ್ಟೂಡೆಂಟ್ ಆಗಿರ್ಬೋದು, ನಿಮ್ಮ ಟಾರ್ಗೆಟ್ ಸ್ಕೋರ್ ಇಷ್ಟು ಇಟ್ಕೊಂಡೇ ಇರಬೇಕು. ಓಕೆನಾ? ಆ್ಯಂಡ್ ಅಗೇನ್ ಸ್ಕೋರ್ಗಿಂತ ಜಾಸ್ತಿ ಮ್ಯಾಟರ್ ಆಗೋದು ಇಲ್ಲಿ ಯಾವುದು ಸೀಟ್ ತೊಗೊಳ್ಳಿಕ್ಕೆ ಅಂತ ಅಂದರೆ ರ್ಯಾಂಕ್ ಮಕ್ಕಳೇ. ಸ್ಕೋರ್ ಚೇಂಜ್ ಆಗ್ಬೋದು. ಹೇಗೆ ಚೇಂಜ್ ಆಗ್ಬೋದು ಮ್ಯಾಮ್ ಅಂತಂದರೆ, ಪೇಪರ್ ಲೆವೆಲ್ ಯಾವ ರೀತಿ ಇತ್ತು, ಸಿ ಲಾಸ್ಟ್ ಟೈಮ್ ಪೇಪರ್ ಲೆವೆಲ್ ಏನಾಗಿತ್ತು, ಕಷ್ಟ ಇತ್ತು, ಫಿಸಿಕ್ಸ್ ಪೇಪರ್ ಕಷ್ಟ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಮಾರ್ಕ್ಸ್, ಕಟ್ ಆಫ್ ಮಾರ್ಕ್ಸ್ ಏನಾಯಿತು, ತುಂಬ ಲೋ ಹೋಯಿತು. ಓಕೆನಾ? ಸೊ ಪೇಪರ್ ಲೆವೆಲ್ ಆಗಿರ್ಬೋದು. ದೆನ್ ಈ ಮ್ಯಾಟರ್ ನಿಮಗೆ ಮೇಜರ್ ಆಗಿ ಅಫೆಕ್ಟ್ ಆಗುತ್ತೆ, ಯಾವುದು ಸೀಟ್ ತೊಗೊಳ್ಳಿಕ್ಕೆ. ಓಕೆನಾ? ಸೊ ಹಾಗಾಗಿ ಡೋಂಟ್ ಲುಕ್ ಇನ್ ಟು ದಿಸ್ ಮಾರ್ಕ್ಸ್, ಜಸ್ಟ್ ಫೋಕಸ್ ಆನ್ ದ ರ್ಯಾಂಕ್. ನಿಮ್ಮ ರ್ಯಾಂಕ್ ಎಷ್ಟಾಗಿರಬೇಕು ಅಂತಂದೇಳಿ ಫೋಕಸ್ ಮಾಡ್ತಾ ಬನ್ನಿ. ಓಕೆ? ಸೊ 7000 to 9000 ರ್ಯಾಂಕ್ ಆಗಿರಬೇಕು. ದೆನ್ ಆ್ಯನ್ಯುವಲ್ ಫೀ ಅಗೇನ್ 70,000. ದೆನ್ ಟೋಟಲ್ ಆಗಿ 250 ಇರುತ್ತೆ, ಅದರಲ್ಲಿ 212 ಸೀಟ್ಸ್. ಓಕೆನಾ? ದೆನ್ ಥರ್ಡ್ ವಿಲ್ ಬಿ KIMS ಹುಬ್ಳಿ. ಓಕೆ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್. ಟಾರ್ಗೆಟ್ 650+. ರ್ಯಾಂಕ್ ಗೊತ್ತಿದೆಯಲ್ಲ, ಆ್ಯಸ್ ಯೂಶುವಲ್ 11,000 to 14,000 ಇದರಲ್ಲಿ. ಓಕೆ, ನಿಮ್ಮ ರ್ಯಾಂಕ್ ಇಷ್ಟ ಆಗಿರಬೇಕಾಗುತ್ತೆ ಈ ಕಾಲೇಜಿಗೆ ಎಂಟರ್ ಆಗಬೇಕಂದ್ರೆ. ದೆನ್ ಅಗೇನ್ 70,000 ಇರಬೇಕು. ದೆನ್ 200 ಸೀಟ್ಸ್ ಇದೆ, ಇದರಲ್ಲಿ 170 ಸೀಟ್ಸ್ ಮಾತ್ರ ಕರ್ನಾಟಕಕ್ಕೆ. ಓಕೆ, ಕರ್ನಾಟಕ ಮಕ್ಕಳಿಗಿರುವಂಥದ್ದು 170 ಸೀಟ್ಸ್. ದೆನ್ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇಲ್ಲಿ ಮಕ್ಕಳೇ ಟಾರ್ಗೆಟ್ 645+. ರ್ಯಾಂಕ್ ಎಷ್ಟಿರಬೇಕು, 12,000 to 15,000 ರ್ಯಾಂಕ್ ಇದ್ದರೆ ಈ ಕಾಲೇಜಿಗೆ ಎಂಟರ್ ಆಗ್ಬೋದು. ದೆನ್ ಆ್ಯನ್ಯುವಲ್ ಫೀಸ್ ವಿಲ್ ಬಿ ಅರೌಂಡ್ 70,000. ದೆನ್ ಟೋಟಲ್ ಸೀಟ್ಸ್ ಇರುವಂಥದ್ದು 150, ಇದರಲ್ಲಿ 127 ಫಾರ್ ಕರ್ನಾಟಕ. ಓಕೆ, ದೆನ್ ಫಿಫ್ತ್ ವಿಲ್ ಬಿ ESIC ಬ್ಯಾಂಗ್ಳೂರ್. ಓಕೆ, ರಾಜಾಜಿನಗರಲ್ಲಿ ಇರುವಂತಹ ಕಾಲೇಜ್. ಸೊ 640+ ಟಾರ್ಗೆಟ್ ಸ್ಕೋರ್ ಆಗಿರಬೇಕು. ರ್ಯಾಂಕ್ 12,000 to 16,000. ದೆನ್ ಫೀಸ್, ಇಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಇದೆ. ದೆನ್ ಸೀಟ್ 125 to ಔಟ್ ಆಫ್ 150 ಫಾರ್ ಕರ್ನಾಟಕ. ದೆನ್ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿಯಲ್ಲಿರುವಂಥದ್ದು, ಅಗೇನ್ ಫೇಮಸ್ ಕಾಲೇಜ್. 630+ ಸ್ಕೋರ್ ಬೇಕಾಗುತ್ತೆ. 21,000 to 25,000. ಆ್ಯನ್ಯುವಲ್ ಫೀಸ್ ಅರೌಂಡ್ 70,000 ಅಗೇನ್. ಓಕೆ, ದೆನ್ ಶಿವಮೊಗ್ಗದಲ್ಲಿ ಇರುವಂತಹ ಮೆಡಿಕಲ್ ಕಾಲೇಜ್, ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, 625. ಆ್ಯಂಡ್ ಅಗೇನ್ ಇಯರ್ 22,000 to 26,000. ಫೀಸ್ ವಿಲ್ ಬಿ ಅರೌಂಡ್ 70,000. ದೆನ್ ಹಾಸನಲ್ಲಿ ಇರುವಂತಹ ಮೆಡಿಕಲ್ ಕಾಲೇಜ್, ಟಾರ್ಗೆಟ್ 625+. ಓಕೆ, ಸೊ ದಿಸ್ ವಿಲ್ ಬಿ ಯೋರ್ ರ್ಯಾಂಕ್. ಇದು ನಿಮ್ಮ ರ್ಯಾಂಕ್ ಇಷ್ಟ ಆಗಿರಬೇಕಾಗುತ್ತೆ. ದೆನ್ ಆ್ಯನ್ಯುವಲ್ ಫೀಸ್ 70,000. ಓಕೆ, ದೆನ್ ನೈನ್ತ್ ಈಸ್ BIMS, ದಟ್ ಈಸ್ ಬೆಳಗಾವಿಯಲ್ಲಿರುವಂತಹ ಮೆಡಿಕಲ್ ಕಾಲೇಜ್. ಟಾರ್ಗೆಟ್ 622. ಓಕೆ, ರ್ಯಾಂಕ್ ಇಷ್ಟಿರಬೇಕು. ದೆನ್ ಆ್ಯನ್ಯುವಲ್ ಫೀಸ್ ಅಗೇನ್ 70,000 ಆಗಿರುತ್ತೆ. ದೆನ್ ಮಂಡ್ಯದಲ್ಲಿ ಇರುವಂತಹ ಮೆಡಿಕಲ್ ಕಾಲೇಜ್, ಇದರಲ್ಲಿ ಟಾರ್ಗೆಟ್ 620+. ರ್ಯಾಂಕ್ ಇಷ್ಟಾಗಿರಬೇಕು. ದೆನ್ ಆ್ಯನ್ಯುವಲ್ ಫೀಸ್ ಅಗೇನ್ ಅರೌಂಡ್ 70,000. ಸೊ ಇದಿಷ್ಟು ಗೊತ್ತಾಯ್ತಲ್ಲ, ಟಾಪ್ 10 ಮೆಡಿಕಲ್ ಕಾಲೇಜಸಲ್ಲಿ ಯಾವ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ ಅಂತ ಹೇಳಿ. ಸೊ ನಿಮ್ಮ ಟಾರ್ಗೆಟ್ ಸ್ಕೋರ್ ಎಷ್ಟಿರಬೇಕು, ಸ್ಕೋರ್ ಅನ್ನೋದಕ್ಕಿಂತ ರ್ಯಾಂಕ್ ಎಷ್ಟಿರಬೇಕು ಅಂತ ನೋಡ್ಕೊಂಡಿರ್ತೀರ. ಓಕೆನಾ? ಸೊ ಇದಾದಮೇಲೆ ಇದಲ್ದೇ ಇನ್ನೂ ಕಾಲೇಜಸ್ ಯಾವ್ದಾವ್ದಿದೆ ಅಂತ ಅಂದರೆ, ಸೊ ದೀಸ್ ವಿಲ್ ಬಿ ಕಾಲೇಜಸ್ ಮಕ್ಕಳೇ.
ಸೊ ಆಸ್ ಯೂಶುವಲ್ ನಾವು ಇವಾಗ ತಿಳ್ಕೊಂಡ್ವಲ್ಲ, ಜೊತೆಗೆ ಇನ್ನು ಯಾವ್ದಾವ್ದಿದೆ ಅಂತ ನೋಡಿ, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ದೆನ್ ಮಣಿಪಾಲ್ KMC, ಅಗೇನ್ ಇಟ್ ಈಸ್ ಡೀಮ್ಡ್. ಸೊ ಇದರಲ್ಲಿ ನಿಮಗೆ ಗೊತ್ತಿದೆಲ್ಲ ಫೀಸ್ ಜಾಸ್ತಿ ಇರುತ್ತೆ. ಡೀಮ್ಡ್ ಪ್ರೈವೇಟ್ ಕಾಲೇಜಸ್ ಜಾಸ್ತಿ ಇರುತ್ತೆ, ಸೆಮಿ ಗೌರ್ಮೆಂಟ್ ಮತ್ತು ಗೌರ್ಮೆಂಟ್ ಕಾಲೇಜಸ್ಸಿನ ಫೀಸ್ ಕಡಿಮೆ ಇರುತ್ತೆ. ಓಕೆ, ಸೊ ಯು ಶುಡ್ ಆಲ್ವೇಸ್ ಫೋಕಸ್ ಆನ್ ಫಸ್ಟ್ ಪ್ರಿಫರೆನ್ಸ್ ಗೌರ್ಮೆಂಟ್, ಸೆಕೆಂಡ್ ಸೆಮಿ ಗೌರ್ಮೆಂಟ್. ಓಕೆನಾ? ಸೊ ಈಗ ನೋಡಿ, ಸೊ ಇದಿಷ್ಟು ಟಾಪ್ 10 ಮೆಡಿಕಲ್ ಕಾಲೇಜಸ್ ಆಗಿರುತ್ತೆ ಕರ್ನಾಟಕದ. ಓಕೆನಾ? ಸೊ ಇದು ನಿಮ್ಮ ಡ್ರೀಮ್ ಕಾಲೇಜಸ್ ಆಗಿರಬೇಕು. ಓಕೆ, ಸೊ ನೀವು ಏನು ಮಾಡ್ತೀರಾ ಅಂತಂದರೆ ಮಕ್ಕಳೇ, ಮಾರ್ಕ್ಸ್ ಸೇಫ್ ಸ್ಕೋರ್ ಎಷ್ಟಿರಬೇಕು, ಯಾವುದೇ ಕೆಟಗರಿ ಆಗಿರಲಿ, ಯಾವುದೇ ರಿಸರ್ವೇಷನ್ ಇರಲಿ, ಏನೇ ಕೋಟಾ ಇದ್ರೂ. ಓಕೆ, ಸೊ ಅರೌಂಡ್ ನಿಮಗೆ ಒಂದು 650 ಅಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ ಅಂದರೆ, ಓಕೆ, ಸೊ ನಾನು ಹೇಳ್ತಿರೋದು ಮಾಡರೇಟ್ ಪೇಪರ್ ಬಂತು ಅಂದರೆ, ಆ್ಯಸ್ ಯೂಶುವಲ್ ಪ್ರತಿ ವರ್ಷ ಹೇಗೆ ಬರ್ತಿದೆ ಎಕ್ಸೆಪ್ಟ್ ಲಾಸ್ಟ್ ಇಯರ್ ಈ ರೀತಿ ಬರ್ತಾ ಇದೆ ಅಂದರೆ, ದಟ್ ಈಸ್ 650 ನಿಮ್ಮ ಟಾರ್ಗೆಟ್ ಇರಬೇಕು. 650 ಔಟ್ ಆಫ್ 720 ನಿಮ್ಮ ಟಾರ್ಗೆಟ್ ಇರಬೇಕು. ಸೊ ಅಷ್ಟು ನೀವು ಸ್ಕೋರ್ ಮಾಡಲೇಬೇಕು. ಸೊ ಅಷ್ಟು ಸ್ಕೋರ್ ಮಾಡಿದ್ದೀರಾ, ಅಟ್ಲೀಸ್ಟ್ ನಿಮ್ಮ ಟಾರ್ಗೆಟ್ ಅಲ್ಲಿದೆ ಅಂತಂದರೆ ಅದರ ಹತ್ತಿರ ಅಂತೂ ರೀಚ್ ಆಗ್ತೀರಾ. ಅದಕ್ಕೆ ರೀಚ್ ಆಗೋಕ್ಕಾಗಿಲ್ಲ ಅಂತಂದರೆ ಅಲ್ಲಿ ಹತ್ರ ಅಂತೂ ಅಷ್ಟು ಅರೌಂಡ್ 620 ಹಂಗೆ ಅಥವಾ 610 ಈ ರೀತಿ ಅಂತೂ ನೀವು ಸ್ಕೋರ್ ಮಾಡ್ತೀರಾ. ಆ ರೀತಿ ಸ್ಕೋರ್ ಮಾಡಿದರೆ ಗೊತ್ತಾಯ್ತಲ್ಲ ಯಾವ್ಯಾವ ರೀತಿ ಕಾಲೇಜಸ್ ಎಲ್ಲ ಸಿಗುತ್ತೆ ನಿಮಗೆ ಅಂತಂದೇಳಿ. ಓಕೆ, ಸೊ ಹಾಗಾಗಿ ನಿಮ್ಮ ಟಾರ್ಗೆಟ್ ಅಷ್ಟಿರಬೇಕು. ಹಾಗೆ ನಿಮ್ಮ ರಿಸರ್ವೇಷನ್ನ ಕರೆಕ್ಟಾಗಿ ಕ್ಲೇಮ್ ಮಾಡಿ, ಅಪ್ಲೈ ಮಾಡಿ. ಓಕೆ, ಅದರಲ್ಲಿ ಯಾವುದೇ ರೀತಿ ಮಿಸ್ ಮಾಡಬೇಡಿ, ಅಲ್ಲಿ ನಿಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಓಕೆ, ಸೊ ದಿಸ್ ಮಸ್ಟ್ ಬಿ ಯುವರ್ ಟಾರ್ಗೆಟ್ ಮಕ್ಕಳೇ. ಯುಟಿಲೈಸ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಯುವರ್ ಟೈಮ್, ಪ್ರಿಪೇರ್ ವೆಲ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್. ಈ ರೀತಿ ಗೊತ್ತಾಯ್ತಲ್ಲ ಯಾವ್ದಾವ್ದೆಲ್ಲ ಕಾಲೇಜಸ್ ಇದೆ ಅಂತ. ಸೊ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ವಾಟ್ ಈಸ್ ಯೋರ್ ಡ್ರೀಮ್ ಕಾಲೇಜ್ ಆ್ಯಂಡ್ ವಾಟ್ ಈಸ್ ಯೋರ್ ಟಾರ್ಗೆಟ್ ರ್ಯಾಂಕ್ ಫಾರ್ NEET 2026 exam. So see you soon and let me know in the comment section what I have said now. So till then, bye bye and prepare well for your exam.